ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಪ್ರದೀಪ್ ಯಲ್ಲನ್ಕರ್. ಇವರು ಶಿರಸಿಯ ಪ್ರತಿಷ್ಠಿತ ಪ್ರದೀಪ್ ಜ್ಯುವೆಲರಿ ಇದರ ಮಾಲೀಕರು. ಸಾಮಾಜಿಕ ಕೆಲಸಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಕಳೆದ 8 ವರ್ಷಗಳಿಂದ ಪ್ರತಿಷ್ಠಿತ ಶಿರಸಿ ಜಾತ್ರೆಯಲ್ಲಿ ಅಂಗವಿಕಲರಿಗೆ, ದಿವ್ಯಾಂಗರಿಗೆ ರಿಕ್ಷಾ ವ್ಯವಸ್ಥೆ ಮಾಡುವ ಮೂಲಕ ತಮ್ಮ ಒಂದು ವೈಶಿಷ್ಟ್ಯಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ನಮ್ಮ ಮುಖ್ಯ ಅತಿಥಿಗಳಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗ್ರಾಹಕರು ಅಂಗಡಿಗಳಲ್ಲಿ ಬಂಗಾರವನ್ನು ಕೊಳ್ಳುವಾಗ ಬಂಗಾರದ ಗುಣಮಟ್ಟವನ್ನು, ಪರಿಶುದ್ಧತೆಯನ್ನು ಹೇಗೆ ತಿಳಿದುಕೊಳ್ಳಬೇಕು, ಯಾವ ರೀತಿ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು ಎಂಬುದರ ಕುರಿತಾಗಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರಿಗ ಗ್ರಾಹಕರು ಈಗ ಬಂಗಾರದ ಅಂಗಡಿಗೆ ಹೋದಾಗ ಪರಿಶುದ್ಧ ಬಂಗಾರ ಹೇಳಿ ಹೇಗೆ ಗೊತ್ತಾಗ್ತದೆ, ಅಥವಾ ಬಂಗಾರವನ್ನ ಒಂದು ಅಳಿಯುವಂತ ಮಾನದಂಡಗಳು ಏನೇನಿದೆ? ಮೊದಲಿಂದ 906 ಹಾಲ್ಮಾರ್ಕ್ ಕಂಪಲ್ಸರಿ ಇತ್ತು. ಇವಾಗ ಒಂದು 2-3 ವರ್ಷ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಅವರು ತುಂಬಾ ಒಂದು ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಒಂದು BIS ಕೇರ್ ಅಂತ ಮೊಬೈಲ್ ಅಲ್ಲಿ, ಎಲ್ಲರ ಮೊಬೈಲ್ ಸಿಗುತ್ತಿತ್ತು. ಪ್ಲೇ ಸ್ಟೋರ್ ಹೋದ್ರೆ ಒಂದು BIS ಕೇರ್ ಆಪ್ ಬರುತ್ತೆ. ಎಲ್ಲರೂ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಗೋಲ್ಡ್ ತಗೊಂಡಾಗ ಗೋಲ್ಡ್ ಅಲ್ಲಿ ಒಂದು 6 ಅಕ್ಷರದ ನಂಬರ್ ಇರುತ್ತೆ. HUID ಡಿಜಿಟ್ ಅಂತ 6 ಅಕ್ಷರದ ನಂಬರ್, ಅಲ್ಫಾನ್ಯೂಮರಿಕ್ ನಂಬರ್. ಆ ನಂಬರ್ ಅನ್ನ ನೀವು ಅದು BIS ಕೇರ್ ಆಪ್ ಅಲ್ಲಿ ಹಾಕಿದಾಗ ಆ ಗೋಲ್ಡ್ ಎಷ್ಟು ಕ್ವಾಲಿಟಿ ಇದೆ, ಯಾವಾಗ ರೆಡಿ ಆಗಿತ್ತು, ಹಳೆ ಸ್ಟಾಕ್, 2-3 ವರ್ಷ ಹಳೆ ಸ್ಟಾಕ್, ಸದ್ಯ ಮಾಡಿದ್ದ, ಯಾವ ರೆಡಿ ಮಾಡಿದ್ದು, ಏನು, ಅದು ಪೂರ್ತಿ ಅದು ಜಾತಕ ಪೂರ್ತಿ ಡಿಟೇಲ್ಸ್ ಗೊತ್ತಾಗುತ್ತೆ. ಟೋಟಲ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಮ್ಗೊಂಥರ ಈಗ ಆಧಾರ್ ಕಾರ್ಡ್ ಇದ್ದಾಗೆ. ಆಧಾರ್ ಕಾರ್ಡ್ ಇದ್ದಾಗೆ. ಯಾಕಂದ್ರೆ ಈಗ BIS ಗೆ ನಿಮ್ ಹಾಲ್ಮಾರ್ಕ್ ಅಲ್ಲೂ ತುಂಬಾ ಗೇಮ್ ನಡೀತಾ ಇದೆ. ಅದನ್ನು ನನ್ನ ಗೂಗಲ್ ಕೆಲಸಕ್ಕೆ ಹೋಗುತ್ತೆ, ಇವೆಲ್ಲ ಆಗ್ತಾ ಇದೆ. ಸೊ HUID ಎಕ್ದಮ್ ಅಡ್ವಾನ್ಸ್ ಗೋಲ್ಡ್, ಕಸ್ಟಮರ್ ಸಮಾಧಾನ ತಗೋಬಹುದು, ಯಾವುದೇ ಹೆದರಿಕೆ ಇಲ್ಲ. ಈಗ ನಾವು ಕಂಪಲ್ಸರಿ ನಮ್ದು 100% HUID ಐಟಮ್ ಸೇಲ್ ಮಾಡ್ತಾ ಇದೀವಿ. ಸರ್, ಈಗ ಇನ್ವೆಸ್ಟ್ ಮಾಡುವಾಗ ಗ್ರಾಹಕರು ಈಗ ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ನೇರವಾಗಿ ಬಂಗಾರವನ್ನ ತಗೊಳ್ತಾರೆ, ಅಥವಾ ಈಗ ಇತ್ತೀಚಿನ ದಿನದಲ್ಲಿ ಗೋಲ್ಡ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಈಗ ನಿಮ್ದೊಂದು ಅನಿಸಿಕೆ ಪ್ರಕಾರ ನೇರವಾಗಿ ಬಂಗಾರದಲ್ಲಿ ತಗೊಳ್ಳೋದು ಬೆಸ್ಟ್ ಇನ್ವೆಸ್ಟ್ ಮಾಡುವಂತವ್ರು, ಅಥವಾ ಈ ರೀತಿ ಗೋಲ್ಡ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್? ಗೋಲ್ಡ್ ಬಾಂಡ್ ತಪ್ಪು ಅಂತಲ್ಲ, ಬಟ್ ಮೊದಲಿಂದ ಸಾಂಪ್ರದಾಯಿಕವಾಗಿ ನಮ್ಮ ಭಾರತದಲ್ಲಿ ಫಿಸಿಕಲಿ ಗೋಲ್ಡ್ ತಗೊಳ್ಳಿ ಜಾಸ್ತಿ. ಯಾಕಂದ್ರೆ ನಾನು ಕೊರೋನಾ ಟೈಮಿಗೆ ನೋಡಿದೀನಿ, ರಾತ್ರಿ 2 ಗಂಟೆಗೆ, 3 ಗಂಟೆಗೆ, 4 ಗಂಟೆಗೆ ನಮ್ಮ ಮನೆಗೆ ಬಂದು ಗೋಲ್ಡ್ ಸೇಲ್ ಮಾಡಿ ಹಾಸ್ಪಿಟಲ್ ಬಿಲ್ ಕೊಡ್ಬೇಕಾಗುತ್ತೆ ಹೇಗೆ ಅಂತ. ಹಾಗಾಗಿ ಫಿಸಿಕಲಿ ಗೋಲ್ಡ್ ಕೈಲಿದ್ರೆ ಅದು ಆಪತ್ನಿದೆ ಅಂತ. ಏನು ಅಂತ ಅನಿವಾರ್ಯ ಮೂಮೆಂಟ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗುತ್ತೆ, ಕ್ಯಾಶ್ ಮಾಡ್ಲಿಕ್ಕೆ ಆಗುತ್ತೆ. ಬಾಂಡ್ ಅನ್ನು ಇಮಿಡಿಯೇಟ್ ಕ್ಯಾಶ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಫಿಸಿಕಲಿ ತಗೊಳ್ಳೋದು ತುಂಬಾ ಉತ್ತಮ. ಹಾಗೆ ಸರ್, ಈಗ ಸಾಮಾನ್ಯವಾಗಿ ನಮ್ಮ ಒಂದು ಬಂಗಾರದ ದರದ ಏರಿಳಿತವನ್ನು ನೋಡಿದ್ರೆ ಆಷಾಢ ಮಾಸ ಸಮಯದಲ್ಲಿ ಬಂಗಾರ ದರ ಕಡಿಮೆ ಆಗತ್ತೆ. ನಂತರ ಕಾರ್ತಿಕ್ ಮಾಸ ಏನು ಮಂಗಲ ಕಾರ್ಯಗಳ ಒಂದು ಸಮಯ ಬರುತ್ತೋ ಆಗ ಬಂಗಾರದ ದರ ಹೆಚ್ಚಾಗತ್ತೆ. ಹೀಗೆ ಬಂಗಾರದ ದರ ಏರಿಳಿತ ಆಗ್ಬೇಕಿದ್ರೆ ಆಗುವಂತ ಸಂದರ್ಭದಲ್ಲಿ ಗ್ರಾಹಕರು ಯಾವ ಸಮಯದಲ್ಲಿ ಬಂಗಾರವನ್ನ ತೆಗೆದುಕೊಳ್ಳೋದು ಸೂಕ್ತ ಅನ್ಸತ್ತೆ? ಈ ಟೈಮ್ ಆಕ್ಚುಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ತುಂಬಾ ಒಳ್ಳೇದು. ಇವಾಗ ತಿಂಗಳು ಪಿತೃಪಕ್ಷ ಆದ್ರೂ ಇವಾಗ ಆಕ್ಚುಲಿ ಇಂಟರ್ನ್ಯಾಷನಲಿ ಅಮೆರಿಕಾದಲ್ಲಿ ಅವರು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದಕ್ಕೆ ಗೋಲ್ಡ್ ತುಂಬಾ ಜಂಪ್ ಆಗ್ತಾ ಇದೆ. ಡೈಲಿ 500-600 ರೂಪಾಯಿ ಜಂಪ್ ಆಗ್ತಾ ಇದೆ. ಇದು ಪ್ರಿಡಿಷನ್ ಪ್ರಕಾರ ಸುಮಾರು 85,000-90,000 ರೂಪಾಯಿವರೆಗೂ ಹತ್ತಿರ ಚಿನ್ನ ಹೋಗುತ್ತೆ ಅಂತಿದೆ. ಡಿಸೆಂಬರ್ ಎಂಡಲ್ಲಿ 1 ಲಕ್ಷ ಆದ್ರೂ ಆಶ್ಚರ್ಯ ಇಲ್ಲ. ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಟೈಮ್ ಇವಾಗ. ಅಂದ್ರೆ ಈ ಸಮಯದಲ್ಲಿ ತೆಗೆದುಕೊಂಡ್ರೆ ಬಹಳ ಗ್ರಾಹಕರಿಗೆ ಒಳ್ಳೇದಾಗತ್ತೆ. ತುಂಬಾ ಇನ್ವೆಸ್ಟ್ಮೆಂಟ್ ಗೋಲ್ಡಿಗೆ. ತಾವು ಕಳೆದ ಒಂದು 15-20 ವರ್ಷಗಳಿಂದ ಅಥವಾ ತಮ್ಮ ಈ ಒಂದು ಅವಧಿಯಲ್ಲಿ ಸಾಮಾಜಿಕ ರಂಗದಲ್ಲಿಯೂ ಈಗ ಉದ್ಯಮದ ಜೊತೆಗೆ ಲಯನ್ಸ್ ಕ್ಲಬ್ ನಲ್ಲೂ ಇದ್ರಿ, ಅದ್ರ ಜೊತೆಗೆ ತಮ್ಮದೇ ಒಂದು ಸಾಮಾಜಿಕ ರಂಗದಲ್ಲಿ ತೋರಿಸ್ಕೊಂಡಿದ್ರಿ. ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕು ಹೇಳುವಂತ ಯಾಕೆ ಅನ್ನಿಸ್ತೀನಿ? ಏನು ಸಮಾಜ ನನ್ಗೆ ಕೊಟ್ಟಿದೆ,
ಸಮಾಜ ಕೊಟ್ಟು 100 ರೂಪಾಯಲ್ಲಿ ಒಂದು 5 ರೂಪಾಯಿ ಸಮಾಜಕ್ಕೆ ವಾಪಸ್ ಕೊಡ್ಬೇಕು. ಇದು ನನ್ನ ಒಂದು ತಂದೆನೂ ಹೇಳ್ತಾ ಇರೋದು, ಇದೊಂದು ಥಿಯರಿ ಮಾಡ್ತಾ ಇದೀವಿ. ಹಾಗಾಗಿ ಏನೋ ಒಂದು ಈಗ ಜಾತ್ರೆ ಟೈಮಿಗಾಗ್ಲಿ, ಒಂದು 10 ವರ್ಷ ಹಿಂದೆ ನಮ್ಮ ಚಿಕ್ಕಮ್ಮನಿಗೆ ತಾಯಿ ಸೇವೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಅವರಿಗೆ ಕಾಲ್ ನೋವು ಇತ್ತು, ಕಾಲ್ ಬಾತ್ ಹೋಗಿತ್ತು. ಅವಾಗೇನೋ ಮನ್ಸಿಗೆ ಬಂತು, ಒಂದು ರಿಕ್ಷಾ ಇಟ್ರೆ ಹೇಗೆ, ಈ ರೀತಿ ತುಂಬಾ ಜನ ಇರ್ತಾರೆ, ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು 10 ವರ್ಷ ಹಿಂದೆ ಮನ್ಸಿಗೆ ಬಂದು ರಿಕ್ಷಾ ಇಟ್ಟೆ. ಪ್ರತಿ ಜಾತ್ರೆಯಲ್ಲಿ ವಯಸ್ಸಾದವರು, ಗರ್ಭಿಣಿಯರು, ಅಂಗವಿಕಲರು, ತುಂಬಾ ಜನ ಮಾಡ್ತಾರೆ. ಒಂದು 500-600 ಜನರಿಗೆ ಅವರನ್ನ ನಾವು ಲಕ್ಷ್ಮೀ ಟಾಕೀಸ್ನಿಂದ ಪಿಕಪ್ ಮಾಡ್ತೀವಿ. ಅವರು ಬಸ್ಸಲ್ಲಿ ಬಂದಿರಲಿ, ಕಾರಲ್ಲಿ ಬಂದಿರಲಿ, ಬೆಂಜ್ ಕಾರಲ್ಲಿ ಬಂದಿರಲಿ, ಅವ್ರಿಗೆಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ತೀವಿ. ಇದ್ರಲ್ಲಿ ನನ್ನ ಆತ್ಮೀಯ, ನನ್ನ ಲಾಯನ್ಸ್ ಕ್ಲಬ್ ಮಿತ್ರರು ತುಂಬಾ ಅದಕ್ಕೆ ನಂಗೆ ಸ್ಪಂದಿಸಿದ್ದಾರೆ, ಜೊತೆಗಿದ್ದಾರೆ. ಅವ್ರು ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿ ತಾಯಿ ಹತ್ರ ಕರ್ಕೊಂಡು ಹೋಗುದು. ಯಾಕಂದ್ರೆ ತಾಯಿ ಮಾರಿಕಾಂಬ ಗದ್ಗೆಲ್ ಕೂತಾಗ ಅವಳ ಶಕ್ತಿ 100 ಪಟ್ಟು ಜಾಸ್ತಿ ಇರುತ್ತೆ. ಅವಳು ಏನ್ ಕೇಳಿದ್ರು ಆಗ ಮೂವ್ ಮಾಡಿ ಕಳ್ಸಿಬಿಡ್ತಾಳೆ. ಹಾಗಾಗಿ ವಯಸ್ಸಾದರೂ ಅವರನ್ನ ಕರ್ಕೊಂಡು ಹೋಗಿ ತಾಯಿ ದರ್ಶನ ಮಾಡಿಸೋದು, ಮತ್ ತಿರ್ಗಾ ಎಲ್ಲಾನು ಅವರಿಗೆ ಪಿಕಪ್ ಮಾಡಿದ ಅಲ್ಲಿ ಅವ್ರಿಗೆ ಡ್ರಾಪ್ ಮಾಡೋದು. ಇದೊಂದು ಸೇವೆ ಒಂದು ಕಳೆದ 8 ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಪ್ರತಿ ವರ್ಷ ತಾಯಿ ಈ ಸೇವೆ ಮಾಡೋದು ನನಗೆ ಅವಕಾಶ ನನ್ಗೆ ಕೊಡ್ಲಿ ಅಂತ ತಾಯಿ ಹತ್ರ ಬೇಡ್ಕೊತೀನಿ. ಎಸ್, ನಿಮ್ಮ ಈ ಸಾಮಾಜಿಕ ಕಾರ್ಯ ಹೀಗೆ ಮುಂದುವರಿಲಿ ಹೇಳೋದು ನಮ್ದು ಕೂಡ ಆಶಯ. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯಕ್ಕೋಸ್ಕರ ಮೀಸಲಿಡೋ ಸಮಯ ಕಡಿಮೆಯಾಗುತ್ತಿದ್ದು, ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಂಪತ್ತು ಅಧಿಕವಾಗುತ್ತದೆ. ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿಕೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಕರೆ ನೀಡಿದ್ದಾರೆ. ಅವರು ನಗರದ ನೆಮ್ಮದಿಯ ರಂಗಧಾಮದಲ್ಲಿ ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆ ಹಮ್ಮಿಕೊಂಡಿದ್ದ ಮಲೆನಾಡ ಅಕ್ಷರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾಳಿದಾಸ, ಪಂಪ, ರನ್ನ ಹೀಗೆ ಸಾವಿರಾರು ಕವಿಗಳು ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಅನುಪಮ ಕೊಡುಗೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲಿನ ಅತಿಯಾದ ವ್ಯಾಮೋಹದಿಂದ ಯುವಕರಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಎಂದರು. ಸಾಹಿತ್ಯವೆಂದರೆ ವಯಸ್ಸಾದವರ ಕಾರ್ಯಕ್ರಮ ಎಂಬ ಭಾವನೆ ಇದೆ. ಈ ಭಾವನೆಯಿಂದ ಹೊರಬರಬೇಕು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹುಟ್ಟಿದ ಈ ಪುಣ್ಯ ಭೂಮಿಯಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಎಂದರು. ಬರಹಗಾರ ದತ್ತುಗೂರು ಕಂಠಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 20 ಜನ ಗಣ್ಯರಿಗೆ ಆದರ್ಶ ರತ್ನ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾಹಿತ್ಯದ ಒಂದು ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮ ಹೆಚ್ಚು ಆಗಬೇಕು. ಆದರೆ ನನಗೊಂದು ಬಹಳ ಬೇಜಾರಾಗ್ತದೆ, ನಮ್ಮ ರಾಜ್ಯ ಈ ಕನ್ನಡ ನಾಡು ಅಂತೇನಿದೆ, ಇದು ಎಂತಹ ಒಂದು ವಿಶೇಷವಾದಂತಹ ಒಂದು ರಾಜ್ಯ. ಕಾಳಿದಾಸ, ಪಂಪ, ರನ್ನ, ಬಾಣ ಹೀಗೆ ಸಾವಿರಾರು ಕವಿಗಳು ಹುಟ್ಟಿದಂತಹ ನಾಡು ಇದು. ಇವತ್ತಿನ ದಿವಸ ನಾವು ಮಾಡ್ತಾ ಇರುವಂಥದ್ದು ಹೇಳಷ್ಟು ಇಲ್ಲ. ನಾವು ಏನು ಸಾಹಿತ್ಯಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೇವೆ, ಪುಸ್ತಕ ಓದ್ತಾ ಇದ್ದೇವೆ, ಸಾಹಿತ್ಯದ ಕೆಲಸ ಮಾಡ್ತಾ ಇದ್ದೇವೆ, ಇದು ಹೇಳಷ್ಟು ಕೂಡ ಸಾಕಲು ಸಾಧ್ಯ ಇಲ್ಲ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಿಜವಾಗಿ ಹೇಳಬೇಕು ಅಂತಂದರೆ, ನೀವು ಯಾವುದಾದ್ರು ಕಾಲೇಜಿಗೆ ಹೋಗಿ ಯುವಕರಿಗೆ ಮೈಕ್ ಹಿಡೀರಿ, ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿಬಿಡಿ ನೋಡೋಣ. ಒಬ್ಬರು 6 ಅಂತಾರೆ, ಒಬ್ಬರು 7 ಅಂತಾರೆ, ಒಬ್ಬರು 8 ಅಂತಾರೆ. ಯಾಕೆಂದರೆ ದೊಡ್ಡವರು ಎಷ್ಟೋ ಜನ ಟೀಚರ್ಸಿಗೆ ಗೊತ್ತಿರಲ್ಲ. ಈಗ ಅವರು ಓದಿದಾಗ 6 ಜನ ಆಗಿರ್ತಾರೆ, ಕೊನೆಗೆ 7 ಜನ, ಈಗ 8 ಜನ. ಚಂದ್ರಶೇಖರ್ ಕಂಪಾರಿ ಕೊಟ್ಟು ಗೊತ್ತೇ ಇಲ್ಲ, ಅವ್ರು ಯಾವಾಗ ಕೊಟ್ಟರು ಅಂತ ಕೇಳ್ತಾರೆ. ಕುಮಟಾ ತಾಲೂಕಿನ ಸಂಕನಕೇರಿಯ ವ್ಯಕ್ತಿಯೊಬ್ಬರ ಮನೆಗೆ ರವಿವಾರ ಮುಂಜಾನೆ ಹೆಬ್ಬಾವು ಆಗಮಿಸಿದ್ದು ಸ್ಥಳೀಯರಿಗೆ ಆತಂಕ ಮೂಡಿಸಿತ್ತು. ಉರಗ ತಜ್ಞ ಪವನ್ ನಾಯಕ್ ಹೆಬ್ಬಾವನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಸುಮಾರು 12 ಅಡಿ ಉದ್ದ ಇರುವ ಹೆಬ್ಬಾವು ಆಹಾರ ಅರಸುತ್ತಾ ಜನವಸತಿ ಪ್ರದೇಶಕ್ಕೆ ಬಂದಿರಬಹುದು ಎಂದು ಉರಗ ತಜ್ಞ ಪವನ್ ನಾಯಕ್ ಹೇಳಿದ್ದಾರೆ. ಜನರಿಗೆ ಹೆಬ್ಬಾವು ಮತ್ತು ವೈಪರ್ ಹಾವಿನ ಬಗ್ಗೆ ತಿಳುವಳಿಕೆ ಇರಬೇಕು. ಹೆಬ್ಬಾವಿನಂತೆ ಕಾಣುವ ಸುಮಾರು 6.5 ಅಡಿ ಉದ್ದ ಇರುವ ವೈಪರ್ ಅತ್ಯಂತ ಅಪಾಯಕಾರಿ ಹಾವು. ಇತ್ತೀಚೆಗೆ ಇದರ ಸಂತತಿ ಕಡಿಮೆಯಾಗುತ್ತಿದೆ ಎಂದರು. ಯಾವುದೇ ಹಾವು ಅದಕ್ಕೆ ಅಪಾಯ ಉಂಟಾದ ಹೊರತು ಮನುಷ್ಯನ ಮೇಲೆ ದಾಳಿ ಮಾಡುವುದಿಲ್ಲ. ಹಾವುಗಳು ಸಹ ಪರಿಸರದ ಒಂದು ಭಾಗ. ಜನರು ಹಾವುಗಳಿಗೆ ತೊಂದರೆ ನೀಡಬಾರದು ಎಂದು ಪವನ್ ನಾಯಕ್ ಹೇಳಿದ್ದಾರೆ. ಭಟ್ಕಳ ತಾಲೂಕಿನ ಮುರುಡೇಶ್ವರ ಕಡಲ ತೀರದಲ್ಲಿ ಗಾಂಜಾ ಸೇವನೆ ಮಾಡುತ್ತಿದ್ದ ಆರೋಪದ ಮೇಲೆ ವ್ಯಕ್ತಿಯೋರ್ವನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುರುಡೇಶ್ವರ ಠಾಣೆಯ PSI ಹಣಮಂತ ಬಿರಾದಾರ್ ನೇತೃತ್ವದಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದು, ಗಾಂಜಾ ಸೇವನೆ ಮಾಡಿರುವ ಆರೋಪದ ಮೇಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ವರದಿಯಲ್ಲಿ ಆಪಾದಿತನು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ ಎಂದು ತಿಳಿದು ಬಂದಿದೆ. ಮುರುಡೇಶ್ವರ ಪ್ರವಾಸಿ ತಾಣದ ವ್ಯಾಪ್ತಿಯಲ್ಲಿ ಇಂತಹ ಅನೈತಿಕ ಅಕ್ರಮ ಚಟುವಟಿಕೆಗಳು ಆಗಾಗ ಸದ್ದು ಮಾಡುತ್ತಿದ್ದು,
ಇದರಿಂದಾಗಿ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಹಿಂದೂಗಳ ಪರಮ ಪವಿತ್ರ ಪ್ರವಾಸಿ ಸ್ಥಳವೊಂದು ಕೆಲವು ಜನರ ಹಣ ಮಾಡುವ ಸ್ವಾರ್ಥದ ಆಸೆಗಾಗಿ ಕ್ಷೇತ್ರದ ಹೆಸರು ಕೆಡುವಂತಾಗಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ಪ್ರಸಿದ್ಧ ಭುವನೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಉತ್ಸವ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅಕ್ಟೋಬರ್ 3ರಿಂದ 12ರವರೆಗೆ ನಡೆಯಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಗುಂಜಗೋಡು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಪಟ್ಟಣದ ಶೃಂಗೇರಿ ಶಂಕರ ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಪ್ರತಿ ವರ್ಷದಂತೆ 9 ದಿನಗಳ ಕಾಲ ನಡೆಯುವ ಶರನ್ನವರಾತ್ರಿ ಉತ್ಸವವನ್ನು ಈ ವರ್ಷವೂ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಪ್ರತಿದಿನ ಬೆಳಗ್ಗೆ ಸಂಕಲ್ಪ, ಪೂಜೆ, ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಸಪ್ತಶತಿ ಪಾರಾಯಣ, ಸಂಜೆ ವಿಶೇಷ ಅಲಂಕಾರಗಳೊಂದಿಗೆ ಮಹಾಪೂಜೆ ನಡೆಯುತ್ತದೆ ಎಂದು ಮಾಹಿತಿ ಅವರು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಚಂದ್ರಕಾಂತ್ ಹೆಗಡೆ, ಸದಸ್ಯ ಜಯರಾಮ್ ಭಟ್ ಗುಂಜಗೋಡು, ಶಂಕರ ಮಠದ ಧರ್ಮಾಧಿಕಾರಿ ವಿಜಯ್ ಹೆಗಡೆ ದೊಡ್ಡಮನೆ, ಒಡ್ಡೋಲಗ ಹಿತ್ಲುಕೈ ಮುಖ್ಯಸ್ಥ ಗಣಪತಿ ಹೆಗಡೆ ಸೇರಿದಂತೆ ಇನ್ನಿತರರು ಇದ್ದರು. ಉತ್ತರ ಕನ್ನಡ ಜಿಲ್ಲಾ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ 14 ವರ್ಷದ ವಯೋಮಿತಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಇಲಾಖೆ ಕ್ರೀಡಾಕೂಟ ಕುಮಟಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಿತು. ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಜಿಲ್ಲಾ ಕ್ರೀಡಾಕೂಟ ನಮ್ಮ ತಾಲೂಕಿನಲ್ಲಿ ನಡೆಯುತ್ತಿರುವುದು ನಮಗೆ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆ ತರಬೇಕೆಂದು ವಿನಂತಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್, ಶಿವಾನಂದ ನಾಯಕ್, ಶಿವರಾಮ್, ಶ್ರೀಮತಿ ಲಲಿತಾ ಎಂ ನಾಯಕ್ ಸೇರಿದಂತೆ ಇನ್ನಿತರ. ಸಿದ್ದಾಪುರದ ಧರ್ಮಶ್ರೀ ಫೌಂಡೇಶನ್ ಇವರಿಂದ ಸತ್ಯಾಗ್ರಹಿ ತಿಮ್ಮಯ್ಯ ಹೆಗಡೆ ಹೂವಿನ ಮನೆ ಇವರು ಪಾಲ್ಗೊಂಡ ಕರ ನಿರಾಕರಣೆ ಚಳುವಳಿಯನ್ನು ನೆನಪಿಸುವ ಹಾವಿನ ಹಂದರದಿಂದ ಹೂವ ತಂದವರು ಕಾದಂಬರಿ ಲೋಕಾರ್ಪಣೆ ಅಕ್ಟೋಬರ್ 3ರಂದು ನಡೆಯಲಿದೆ ಎಂದು ಕೃತಿಕಾರ ಶ್ರೀಪಾದ್ ಹೆಗಡೆ ಮಗೆಗಾರು ತಿಳಿಸಿದ್ದಾರೆ. ಸ್ಥಳೀಯ ಧರ್ಮಶ್ರೀ ಫೌಂಡೇಶನ್ ಇವರಿಂದ ಸತ್ಯಾಗ್ರಹಿ ತಿಮ್ಮಯ್ಯ ಹೆಗಡೆ ಹೂವಿನ ಮನೆ ಇವರು ಪಾಲ್ಗೊಂಡ ಕರ ನಿರಾಕರಣೆ ಚಳುವಳಿಯನ್ನು ನೆನಪಿಸುವ ಹಾವಿನ ಹಂದರದಿಂದ ಹೂವ ತಂದವರು ಕಾದಂಬರಿ ಲೋಕಾರ್ಪಣೆ ಅಕ್ಟೋಬರ್ 3ರಂದು ನಡೆಯಲಿದೆ ಎಂದು ಕೃತಿಕಾರ ಶ್ರೀಪಾದ್ ಹೆಗಡೆ ಮಗೆಗಾರು ಹೇಳಿದರು. ಪಟ್ಟಣದ ಶಂಕರ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶನಿವಾರ ಮಾತನಾಡಿದ ಅವರು, ಈ ಕಾದಂಬರಿಯು ಸ್ವಾತಂತ್ರ್ಯ ಹೋರಾಟದ ಕರ ನಿರಾಕರಣೆ ಸಂದರ್ಭದ ಚಿತ್ರಣವನ್ನು ಬಿಂಬಿಸುವುದರೊಂದಿಗೆ ಅಂದು ಕರ ನಿರಾಕರಣೆಯ ಸಂದರ್ಭದಲ್ಲಿ ಹೋರಾಟ ಮಾಡಿದವರ ಕುರಿತು ಇರುವುದರೊಂದಿಗೆ ವಿಶೇಷವಾಗಿ ಸಿದ್ದಾಪುರ ತಾಲೂಕಿನ ಭಾಷೆಯ ಮೂಲಕ ಕಾದಂಬರಿ ರಚಿಸಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಹೆಗಡೆ ದೊಡ್ಡಮನೆ, ಪರಮೇಶ್ವರಯ್ಯ, ಕಾನಳ್ಳಿ ಮಠ್ ಉಪಸ್ಥಿತರಿದ್ದರು. ನ್ಯೂಸ್ ವಿತ್ ಗೆಸ್ಟ್ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀ ಪ್ರದೀಪ್ ಯಲ್ಲನ್ಕರ್ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಸರ್ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀವಿ. ಇದೊಂದು ಅದ್ಭುತವಾದ ಚಾನಲ್. ನನ್ನ ಹತ್ತದ ಆತ್ಮೀಯ ಮಿತ್ರ ಅನಂತ್ ಕುಮಾರ್ ಹೆಗಡೆ ಅವರು ಸಾಮಾಜಿಕ ಪ್ರತಿಯೊಂದು ಸಣ್ಣ ಸಣ್ಣ ಹಂತದಲ್ಲೂ ಪ್ರತಿಯೊಂದು ಸಮಸ್ಯೆಯನ್ನು ಸರಿ ಮಾಡ್ತಾ ಇದ್ದಾರೆ. ಅವರು ವಿಶ್ವಂಬರ ಟಿವಿ ಶುರು ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಇವರಿಗೆ ಹಾರ್ದಿಕ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಉಜ್ವಲ ಭವಿಷ್ಯ ತಗೊಳ್ಳಿ ಅಂತ ನಾನು ಹಾರೈಸ್ತಾ ಇದ್ದೆ. ಧನ್ಯವಾದಗಳು. ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.